ಫ್ರೆಂಡ್ಸ್ ನಮಸ್ಕಾರ. ಕಟ್ಪಾಡಿ ರಥೋತ್ಸವ ಇವತ್ತು, ಆದ್ದರಿಂದ ಅಲ್ಲಿಗೆ ಹೊರಟಿದ್ದೇವೆ. ಈಗ ಆದಷ್ಟು ಎಷ್ಟು ಸಾಫ್ಟ್ ಬಟ್ಟೆ ಹಾಕ್ಲಿಕ್ಕೆ ಆಗ್ತದೆಲ್ಲ ಹಾಕ್ಕೊಂಡು ಒಂದು ಸ್ವಲ್ಪ ಹೊರಗೆ ಹೊರಟಿದ್ದೇವೆ. ಹಾಗೆ ಸುಮಾರು ದಿನ ಆಯಿತು ನಾವು ಹಾಗೆ ಇಲ್ಲಿ ಅದರ ಫಂಕ್ಷನಿಗೆಲ್ಲ ಹೊರಗೆ ಹೋಗದೆ. ಇವತ್ತೊಂದು ಹೋಗಿ ಇದರಿಂದ ಪುನಃ ಶುಭಾರಂಭ ಮಾಡುವ ನಮ್ಮ ದಿನಚರಿಯದು. ಇದುಂಟಲ್ಲ, ರಾತ್ರಿಗೆ ಎಚ್ಚರ ಆಗ್ತದಂತೆ, ಅದರಿಂದ ಬೇಡ. ಪೂಜೆವರೆಗೆ ಇದು ಕವರ್ ಆಯಿತು. ಉಳಿದದ್ದೀಗ ಎಂತ ಹೇಳಿದರೆ, ಇನ್ನು ರಥ ಎಳೆಯುವುದೆಲ್ಲ 11 ಗಂಟೆ ಟೈಮಿಗೆ ಆಗ್ತದೆ. ಅಷ್ಟೊತ್ತು ನಿಲ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಉಂಟು. ನಾನು ಪ್ರತಿ ವರ್ಷ ನಿಲ್ತೇವೆ, ಈ ವರ್ಷ ಅದು ಸ್ವಲ್ಪ ನೋವಾಗ್ತಾ ಉಂಟು. ಆದ್ದರಿಂದ ಇನ್ನು ಹೊರಡುವ. ಕಟ್ಪಾಡಿ ರಥೋತ್ಸವ ತೋರಿಸಿದೆ, ನಾಳೆ ಮತ್ತೊಂದು ತೋರಿಸ್ತೇನೆ, ಕಾದಿರಿ. ಇವತ್ತು ನೋಡಿ, ವಾಗೀಶ ಅಂತ ಸ್ಪೆಷಲ್ ಮಾಡಿದಾಳಂತೆ. ಓಹ್, ಇದು ನಮ್ಮ ದಾಳಿತುವೆ. ವಾ ವಾ ವಾ, ಸಾಲಿಡ್ ಪರಿಮಳ ಉಂಟು. ನಿಲ್ಲಿ ನಿಲ್ಲಿ, ನಿಮಗೆ ಇದು ತಿನ್ನುವಾಗ ತೋರಿಸ್ತೇನೆ ನಾನು.
ಆಹಾ ಹಾ 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 ಪರ್ಫೆಕ್ಟ್. ತಿನ್ನು ಹೇಳ್ಕೊಂಡು ಇಡ್ಲಿ ತಗೊಂಡು ಬಂದಿದ್ದೆ ಆಯಿತಾ. ದಾಳಿ ತವ ಹೀಗೆ ಅದು ಹೀಗಿರ್ಬೇಕು, ಅದೆಲ್ಲ ಕೇಕಿನ ಹಾಗೆ ಆದರೆ ಉಂಟಲ್ಲ ಮತ್ತೆ ಅದು ತಿನ್ಲಿಕ್ಕೆ ಗಮ್ಮತ್ತಾಗೋದಿಲ್ಲ. ಇಡ್ಲಿಯಲ್ಲಿ ಮುಳುಗಿಸಿ ಉಂಟಲ್ಲ, ಆಹಾ ಹಾ. ಇದು ಹೀಗೆ ಮಾಡಿಕೊಂಡು ನಮಗೆ ಕೆಲವು ಸರ್ತಿ ಎಂತ ಗೊತ್ತುಂಟಾ, ದಾಳಿ ತವ ಹೋಟ್ಲಲ್ಲಿ ಹೋಗಿ ತಿಂದರೆ ಭಾರಿ ಒಳ್ಳೆ ಆಗ್ತದೆ, ಮನೆಯಲ್ಲಿ ಅಷ್ಟು ಒಳ್ಳೆ ಆಗೋದು ಎಲ್ಲ ಹೇಳ್ತಾರೆ. ನನಗೆ ಈಗ ಅಂದಾಜಾಯಿತು, ದಪ್ಪ ಆದ ಕೂಡಲೇ ಉಂಟಲ್ಲ ಅದು ಮತ್ತೆ ಫುಲ್ ಅದರದೇ ಫ್ಲೇವರ್ ಬರ್ತದೆ. ನಾವು ಯಾವುದ್ರೊಟ್ಟಿಗೆ ಸೇರ್ಕೊಂಡು ತಿಂತಿದ್ದೇವೆ ಅಷ್ಟು ಫ್ಲೇವರ್ ಬರೋದಿಲ್ಲ. ಈ ಹೋಟ್ಲಲ್ಲಿ ಎಂತ ಮಾಡ್ತಾರೆ, ಕಾಸ್ಟ್ ಕಟ್ಟಿಂಗ್ ಹೇಳ್ಕೊಂಡು ಅದನ್ನು ನೀರು ಮಾಡ್ತಾರಲ್ಲ, ಆ್ಯಕ್ಚುಲಿ ನೀರು ಮಾಡಿದರೆ ಒಳ್ಳೆಯದಾಗ್ತದೆ. ಐ ಥಿಂಕ್ ಸಕ್ಸಸ್ ಇದು.